ಬೀದರ್ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ರಾಜ್ಯ ಪುರಸ್ಕಾರ ಪರೀಕ್ಷೆಯ ಒಂದು ವಿಶೇಷ ಕಾರ್ಯಕ್ರಮವನ್ನು ತಮ್ಮ ಮುಂದೆ ಹಂಚಿಕೊಳ್ತಿದ್ದೇನೆ. ಆ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಮುಂದೆ ಮಾತನಾಡುವುದಕ್ಕೆ ಮಹಾನ್ ವ್ಯಕ್ತಿಗಳು ನಮ್ಮ ಜೊತೆಗಿದ್ದಾರೆ. ಅವರ ಪರಿಚಯದೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸುತ್ತೇನೆ. ಸರ್ ನಮಸ್ಕಾರ. ಮೇಡಮ್ ನಮಸ್ಕಾರ. ತಮ್ಮಿಬ್ಬರ ಪರಿಚಯ ನನಗಾಗಿದ್ದು ಬಹಳ ಸಂತೋಷ ಆಯಿತು ಸರ್. ನಾನು ಸ್ಕೌಟ್ ಗೈಡ್ನಲ್ಲಿ ಕ್ಲಿಯರಿಟಿ ತರಬೇತಿ ಮುಗಿಸ್ಕೊಂಡು ನಾನು ಕೂಡ ರಾಜ್ಯ ಪುರಸ್ಕಾರ ಪರೀಕ್ಷೆಗೆ ಮಕ್ಕಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಇವತ್ತು ನೀವು ನಡೆಸಿಕೊಟ್ಟಂಥ ಕಾರ್ಯಕ್ರಮ ಅದ್ಭುತವಾಗಿ ನಡೆದಿತ್ತು. ಅದಕ್ಕಾಗಿ ತಮ್ಮ ಒಂದು ಅನುಭವ ಕೂಡ ಅಂದರೆ ನಿಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಮಕ್ಕಳು ಭಾಗವಹಿಸಿದ್ರು, ಯಾವ ಜಿಲ್ಲೆಯಿಂದ ಬಂದರು ಮತ್ತು ಈ ಕಾರ್ಯಕ್ರಮದ ಉದ್ದೇಶ ಸಂಕ್ಷಿಪ್ತ ಪರೀಕ್ಷೆಯನ್ನು ತಾವಿಬ್ಬರು ಕೂಡ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ ಸರ್. ನಮಸ್ಕಾರಗಳು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಸಹಯೋಗದೊಂದಿಗೆ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆ ಬೀದರ್ ವತಿಯಿಂದ ಸನ್ಮಾನ್ಯ ಶ್ರೀ PGR ಶಿಂದೆ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ನಾವು ಬೀದರ್ ಜಿಲ್ಲೆಯಲ್ಲಿ ಇದು ಡಿಗ್ರಿ ಕಾಲೇಜ್ನಲ್ಲಿ ಈ ಒಂದು ರಾಜ್ಯ ಪುರಸ್ಕಾರ ಪರೀಕ್ಷಾ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ. ಅದು ಬಹಳ ಸಂತೋಷ ಮತ್ತು ಖುಷಿ ವಿಷಯ. ಈ ರಾಜ್ಯ ಪುರಸ್ಕಾರ ಶಿಬಿರದಲ್ಲಿ ಸ್ಕೌಟ್ಸ್ ಮಕ್ಕಳು 221 ಮಕ್ಕಳು ಭಾಗವಹಿಸಿದ್ದಾರೆ. ಅದರ ಜೊತೆ ಗೈಡ್ಸ್ ಮಕ್ಕಳು 245 ಮಕ್ಕಳು ಭಾಗವಹಿಸಿದ್ದಾರೆ. ಒಟ್ಟಲ್ಲಿ 466 ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು ಸುಮಾರು 25-30 ಜನ ಎಲ್ಲ ಸ್ಟಾಫ್ ಇದ್ದಾರೆ. ಒಟ್ಟಲ್ಲಿ ಅರೌಂಡ್ ಟೋಟಲಿ ಅಂದರೆ 475ವರೆಗೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥದ್ದಾಗ್ತಾ ಇದೆ. ಇಲ್ಲಿ ಒಟ್ಟಿನಲ್ಲಿ ತಿಳಿಸಬೇಕಾಗಿದ್ದರೆ ಇದು ಸ್ಕಿಲ್ ಓರಿಯೆಂಟೆಡ್ ಗ್ರೇಟ್ ಮೂಮೆಂಟ್ ಆಗಿದೆ. ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇಡೀ ಪ್ರಪಂಚದಲ್ಲೇ ಇದು ಬಹಳ ಬೆಳವಣಿಗೆ ಆಗಿರ್ತಕ್ಕಂಥ ಒಂದು ಮೂಮೆಂಟ್ ಆಗಿದೆ. ಇದು 214 ರಾಷ್ಟ್ರಗಳಲ್ಲಿ ನಡೆಯತಕ್ಕಂಥ ಮಹಾನ್ ಚಳವಳಿಯಾಗಿದೆ. ಇದರಲ್ಲಿ ಪರ್ಟಿಕ್ಯುಲರ್ಲಿ ಇಲ್ಲಿ ನನ್ನ ವೈಯಕ್ತಿಕ ವಿಚಾರ ತಿಳಿಸಬೇಕಾಗಿದ್ದರೆ ನಾನು ಸುಮಾರು 3 ವರ್ಲ್ಡ್ ಜಾಂಬೂರಿ ಅಟೆಂಡ್ ಮಾಡಿದ್ದೀನಿ. ಒಂದು ಇಂಗ್ಲೆಂಡು, 2ನೇದು ಜಪಾನು, 3ನೇದು ಸ್ಯಾನ್ ಫ್ರಾನ್ಸಿಸ್ಕೋ ಸೌತ್ ಅಮೆರಿಕಾದಲ್ಲಿ. ಹೀಗೆ ನಾನು ಹೇಳೋ ತಾತ್ಪರ್ಯ ಅಂದರೆ ಏನದ, ಇದು ಒಟ್ಟು ಓವರಾಲ್ ಡೆವಲಪ್ಮೆಂಟ್ ಆಫ್ ಎ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ, ಮಕ್ಕಳ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಇದು ಪೂರಕವಾಗಿರ್ತಕ್ಕಂತಹ ಸ್ಕೌಟ್ಸ್ ಗೈಡ್ಸ್ ಚಳವಳಿಯಾಗಿದೆ. ಇದರಲ್ಲಿ ಒಟ್ಟಲ್ಲಿ ಮಕ್ಕಳು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೋತಾರೆ. ಅದು ಸಾಕಷ್ಟು ಇಲ್ಲಿ ವೇಸ್ ಆ್ಯಂಡ್ ಮೀನ್ಸ್ ಇದ್ದಾವೆ. ಅದರಲ್ಲಿ ಪೈನರಿಂಗ್ ಇದೆ, ಫಸ್ಟ್ ಏಡ್ ಇದೆ, ಎಸ್ಟಿಮೇಷನ್ ಇದೆ, ಹೀಗೆ ಹಲವಾರು ಕಾರ್ಯಕ್ರಮಗಳಿವೆ. ಅದೇ ರೀತಿ ಸ್ಪ್ರೆಡ್ ದ ಫ್ರಾಗ್ನೆನ್ಸ್ ಆಫ್ ಸ್ಪಿರಿಚುವಾಲಿಟಿ ಅಷ್ಟೇ ಅಲ್ಲ, ಸ್ಪ್ರೆಡ್ ದ ಫ್ರಾಗ್ನೆನ್ಸ್ ಆಫ್ ಸ್ಕೌಟಿಂಗ್ ಆ್ಯಂಡ್ ಗೈಡಿಂಗ್ ಎನ್ನುವ ಹಾಗೆ ಇದರ ಪರಿಮಳವನ್ನು ನಾವೆಲ್ಲ ಕಡೆ ಹರಡಬೇಕಾಗಿದೆ. ಆ ದೃಷ್ಟಿಯಿಂದ ಸ್ಕೌಟಿಂಗ್ ಪ್ಲೇಸ್ ಎ ಡಾಮಿನೆಂಟ್ ರೋಲ್ ಟು ಕೀಪ್ ಫಿಟ್ ಹಿಮ್ಸೆಲ್ಫ್ ಆ್ಯಂಡ್ ಗಿವ್ ಬೆಟರ್ ಸರ್ವಿಸ್ ಟು ದ ಹುಮನ್ ಕೈಂಡ್. ಅಲ್ಟಿಮೇಟ್ ಅವರ್ ಏಮ್ ಆಫ್ ಸ್ಕೌಟಿಂಗ್ ಆ್ಯಂಡ್ ಗೈಡಿಂಗ್ ಈಸ್ ಟು ಕ್ರಿಯೇಟ್ ಬೆಟರ್ ವರ್ಲ್ಡ್. ಒಬ್ಬ ಮನುಷ್ಯ ತನ್ನ ಜೀವನದುದ್ದಕ್ಕೂ ಪರಿವರ್ತನೆಯ ಆಧಾರದ ಮೇಲೆ ಈ ಪರಿವರ್ತನೆ ಯುಗದಲ್ಲಿ, ಸಂಗಮ ಯುಗದಲ್ಲಿ ಆದಷ್ಟು ಕತ್ತಲಿನಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ ಹೋಗ್ತಕ್ಕಂಥ ಶಕ್ತಿ ಈ ಸ್ಕೌಟಿನಿಂದ ಸಿಗ್ತಾ ಇದೆ ಅನ್ನೋದು ನಾವು ಮರೆಯುವಾಗಿಲ್ಲ. ಆ ದೃಷ್ಟಿಯಿಂದ ಈ ಸ್ಕೌಟಿಂಗ್ ಗೈಡಿಂಗ್ ಚಳವಳಿ ಮುಂದುವರಿತಾ ಇದೆ, ಇದು ಬೆಳವಣಿಗೆ ಆಗ್ತಾ ಇದೆ. ಅದರ ಜೊತೆ ನನ್ನ ಉದ್ದೇಶ ಇಷ್ಟೇ, ಪುನಃ ಈ ಸ್ಕೌಟಿಂಗ್ ಗೈಡಿಂಗ್ ಮಕ್ಕಳು ಮತ್ತೆ ಈ ನಮ್ಮ ಶ್ರೇಷ್ಠವಾಗಿರ್ತಕ್ಕಂಥ ಅತುಲ್ಯ ಭಾರತ್, ನಾವೇನು ಇನ್ಕ್ರೆಡಿಬಲ್ ಇಂಡಿಯಾ ಅಂತ ಹೇಳ್ತೀವಲ್ಲ, ಅದನ್ನು ಮತ್ತೆ ಸ್ವರ್ಣಿಮ ಭಾರತ ಮಾಡುವಲ್ಲಿ ಇವರದೆಲ್ಲ ಪಾಲು ಇರ್ತದಂತ ಸೂಚನೆ ಮಾಡ್ತಾ, ಭಗವಂತ ಈ ಸ್ಕೌಟ್ ಗೈಡ್ ಮಕ್ಕಳಿಗೆ ಬೆಳವಣಿಗೆ ಆಗಲಿ, ಸ್ಕೌಟ್ ಗೈಡ್ ಬೆಳವಣಿಗೆ ಆಗಲಿ, ಇದು ಮುಂದೆ ಭಾವಿ ಭಾರತ ದೇಶ ಇನ್ನು ಸಮೃದ್ಧಿಯಡೆಗೆ ಕೊಂಡೊಯ್ತಕ್ಕಂಥ ಶಕ್ತಿ ಈ ಮಕ್ಕಳಲ್ಲಿ ಬೆಳೆಯಲು ಹಾರಿಸ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಸ್ಕೌಟಿಂಗ್. ತುಂಬಾ ಒಳ್ಳೆಯ ಒಂದು ಮಾಹಿತಿಯನ್ನು ತಾವು ಹಂಚಿಕೊಂಡ್ರೆ, ಅದೇ ರೀತಿ ಮೇಡಮ್ ತಾವು ಕೂಡ ಒಂದೆರಡು ಮಾತಾಡ್ಬೇಕಂತ. ಎಲ್ಲರಿಗೂ ನಮಸ್ತೆ. ರಾಜ್ಯ ಪುರಸ್ಕಾರ ಪರೀಕ್ಷಾ ಶಿಬಿರವನ್ನು ಈ ವರ್ಷದಲ್ಲಿ ಸುಮಾರು 7,500 ಮಕ್ಕಳಿಗೆ ನಾವು ಮಾಡ್ತಾ ಇದ್ದೇವೆ. ಸೊ PGR ಶಿಂದೆ ಸರ್ ಅವರ ಮಾರ್ಗದರ್ಶನದಲ್ಲಿ, ಮಾನ್ಯ ಮಾಜಿ ಸಚಿವರು, ಸೊ ಅವರ ಮಾರ್ಗದರ್ಶನದಲ್ಲಿ ಇಡೀ ಕರ್ನಾಟಕದಲ್ಲಿ 8,500 ಒಟ್ಟು ರಿಜಿಸ್ಟರ್ ಆಗಿದ್ದಾರೆ. ಸ್ಕೌಟ್ ಗೈಡು 7,500 ಹಾಗೂ 1,500 ಮಕ್ಕಳು ರೋವರ್ಸ್ ರೇಂಜರ್ಸು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ ನಾವು ಎಲ್ಲ ಸ್ಕೌಟ್ ಗೈಡ್ದು ರಾಜ್ಯ ಪುರಸ್ಕಾರ ಪರೀಕ್ಷೆಯನ್ನು ಕಂಪ್ಲೀಟ್ ಮಾಡಿ ಈಗ ಬೀದರ್ದು, ಇನ್ನೊಂದು ಬೆಳಗಾಂ ಜಿಲ್ಲೆದೊಂದು ಬಾಕಿ ಇದೆ. ಸೊ ಅದೊಂದು ಜಿಲ್ಲೆ ಮುಗಿದ್ರೆ ಒಟ್ಟು 7,500 ಮಕ್ಕಳು ರಾಜ್ಯ ಪುರಸ್ಕಾರ ಪರೀಕ್ಷೆಗೆ ಈ ಸತಿ ಹಾಜರಾಗಿದ್ದಾರೆ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ. ಸೊ ಎಲ್ಲರ ಸಹಕಾರ, ಜಿಲ್ಲಾ ಸಂಸ್ಥೆ, ಜಿಲ್ಲಾ ಪದಾಧಿಕಾರಿಗಳು ಮತ್ತು ರಾಜ್ಯ ಪದಾಧಿಕಾರಿಗಳು, ಮುಖ್ಯ ಕಾರಣ ನಮ್ಮ ರಾಜ್ಯ
ರಾಜ್ಯ ಮುಖ್ಯ ಆಯುಕ್ತರಾದ ಶ್ರೀ PGR ಸಿಂಧೆ ಸರ್ ಅವರು, ಅವರ ಮಾರ್ಗದರ್ಶನ ಅತಿ ಮುಖ್ಯವಾಗಿದೆ. ಸೊ ಅವರ ಮಾರ್ಗದರ್ಶನದಲ್ಲಿ ಇಡೀ ಕರ್ನಾಟಕ ರಾಜ್ಯ ಉನ್ನತ ಸ್ಥಾನದಲ್ಲಿ, ದೇಶಕ್ಕೆ ಉನ್ನತ ಸ್ಥಾನದಲ್ಲಿ ಸ್ವರ್ಣಿಂಗ್ ಗೈಡಿಂಗ್ ನಡೀತಾ ಇದೆ. ಸೊ ಎಲ್ಲರಿಗೂ ಜಿಲ್ಲಾ ಸಂಸ್ಥೆಯ ಪದಾಧಿಕಾರಿಗಳು, ರಾಜ್ಯ ಸಂಸ್ಥೆ ಪದಾಧಿಕಾರಿಗಳು ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಮೇಡಮ್. ತಾವು ಕೂಡ ಒಳ್ಳೆಯ ಒಂದು ವಿಚಾರಗಳನ್ನು ಹಂಚಿಕೊಂಡ್ರಿ. ನನ್ನ ಉದ್ದೇಶನೂ ಇಷ್ಟೇ ಆಗಿತ್ತು. ಈ ಒಂದು ಸದಾ ಸಿದ್ಧವಾಗಿರುವಂಥ ಘೋಷವಾಕ್ಯದೊಂದಿಗೆ ಪ್ರಾರಂಭವಾದಂಥ ಈ ಸ್ಕೌಟ್ ಗೈಡ್ ಚಳವಳಿ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಹೊಂದಿ ಒಳ್ಳೆಯ ಒಂದು ಮಕ್ಕಳಲ್ಲಿ ಒಳ್ಳೆಯ ಮೌಲ್ಯ ಮೂಡಿಸುವಂಥ ಕಾರ್ಯಕ್ರಮ ಇದಾಗಿದೆ. ಅದರ ಒಂದು ಉದ್ದೇಶ ಕೂಡ ನನಗೆ ಇರುವುದರಿಂದ ನಾನು ಈ ಕಾರ್ಯಕ್ರಮವನ್ನು ಮಾಡಲು ಒಂದಿಷ್ಟು ಯೋಜನೆಗಳನ್ನು ಹಾಕಿಕೊಂಡಿದ್ದೆ. ಅದಕ್ಕಾಗಿ ತಾವೆಲ್ಲರೂ ಸಹಕಾರ ಕೊಟ್ಟು ಉತ್ತಮವಾದಂಥ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.